ಕಾರ್ಗೆ ಬೆಂಕಿ ಹಚ್ಚಿ ಕೊಲೆಗೊಯ್ಯಲಾಗಿದೆಯಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಬಾಬುರಾವ್ ಬೋಳ್ಶೆಟ್ಟಿ ಅವರ ಮಗ ರಾಜು ಬೋಳ್ಶೆಟ್ಟಿ ಅವರು ಸಾವನ್ನಪ್ಪಿದ್ದಾರೆ. ಧಾರವಾಡ ತಾಲೂಕಿನ ರಾಮಾಪುರ ಬಳಿ ನಡೆದಿರುವಂತಹ ಘಟನೆ ಇದು. ರಾಮಾಪುರದ ದಟ್ಟ ಅರಣ್ಯ ಪ್ರದೇಶದಲ್ಲಿ ಸುಪ್ತ ಸ್ಥಿತಿಯಲ್ಲಿ ದೇಹ ಪತ್ತೆಯಾಗಿದೆ. ಬೆಳಗಾವಿ ಜಿಲ್ಲೆಯ ಉಡುಕೇರಿ ಗ್ರಾಮದ ರಾಜು ಬೋಳ್ಶೆಟ್ಟಿ ಬೈಲಹೊಂಗಲದ ಮಾಜಿ ಎಂಎಲ್ಎ ಆಗಿರುವಂತಹ ಬಾಬುರಾವ್ ಅವರ ಮಗ ಈ ರಾಜು ಅವರು ಅವರದೇ ಕಾಲಿನಲ್ಲಿ ಸುಟ್ಟು ಕರಕಲಾಗಿ ಬಿದ್ದಿರುವಂತಹ ಮೃತದೇಹ ಈಗ ಪತ್ತೆಯಾಗಿದೆ. ನಿರ್ಜನ ಪ್ರದೇಶದಲ್ಲಿ ಕಾರ್ಗೆ ಬೆಂಕಿ ಹಚ್ಚಿ ಪರಾರಿಯಾಗಿರುವಂತಹ ಶಂಕೆ ವ್ಯಕ್ತಪಡಿಸಲಾಗ್ತಾ ಇದ್ದು ಸ್ಥಳಕ್ಕೆ ಧಾರವಾಡದ ಗ್ರಾಮೀಣ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಈ ಒಂದು ಪ್ರಕರಣ ಬಹಳಷ್ಟು ಆ ಭಾಗದಲ್ಲಿ ಆತಂಕವನ್ನು ಸೃಷ್ಟಿ ಮಾಡಿದೆ. ಕಾರಣ ಏನು ಅಂದರೆ, ಈ 53 ವರ್ಷದ ರಾಜು ಬೋಳ್ಶೆಟ್ಟಿ ಎನ್ನುವಂತಹ ವ್ಯಕ್ತಿ ಮಾಜಿ ಶಾಸಕರ ಮಗ. ಯಾವ ಕಾರಣಕ್ಕಾಗಿ ಈ ರೀತಿಯಾಗಿ ಅವರದೇ ಕಾರಿನಲ್ಲಿ ಕೊಲೆ ಮಾಡಿ ಸುಟ್ಟು ಹಾಕಲಾಗಿದೆಯಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಮತ್ತೊಂದು ಕಡೆಗೆ ಅಷ್ಟು ನಿರ್ಜನ ಪ್ರದೇಶಕ್ಕೆ ಕರ್ಕೊಂಡು ಹೋಗಿರುವಂಥದ್ದಾದರೂ ಯಾರು, ಅಲ್ಲಿ ಸ್ವತಃ ಅವರದೇ ಕಾರಿನಲ್ಲಿ ಸಂಚಾರ ಮಾಡ್ಕೊಂಡು ಹೋಗಿರೋದಾದರೂ ಹೇಗೆ, ಇದೆಲ್ಲ ಪ್ರಶ್ನೆಗಳಿಗೂ ಸಹ ಈಗ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಯಾರಿಗಾದರೂ ಮುಂಚಿತವಾಗಿ ಕರೆಯನ್ನು ಮಾಡಿ ಇವ್ರನ್ನ ಕರೆಸ್ಕೊಂಡಿದ್ರಾ, ಆ ಘಟನೆಗೆ ಸಾಕ್ಷಿಯಾಗಿರುವಂತಹ ವ್ಯಕ್ತಿಗಳು ಯಾರಾದರೂ ಇದ್ದಾರಾ, ಅಥವಾ ಆ ನಿರ್ಜನ ಪ್ರದೇಶದಲ್ಲಿ ಆ ಸಂದರ್ಭದಲ್ಲಿ ಕಾರಿಗೆ ಸುಟ್ಟು ಕರಕಲಾಗಿರುವಂತಹ ಸಂದರ್ಭದಲ್ಲಿ ಯಾರ್ದೆಲ್ಲ ಅಲ್ಲಿ ಮೊಬೈಲ್ ಟವರ್ ಲೊಕೇಶನ್ನಲ್ಲಿ ಇದ್ದರು, ಇದೆಲ್ಲದರ ಬಗ್ಗೆಯೂ ಸಹ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಈ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ವಿನೋದ್ ಕೊಡ್ತಾರೆ. ವಿನೋದ್, ಯಾವಾಗ ಆಗಿರುವಂತಹ ಘಟನೆ ಇದು, ಮತ್ತು ಅದರ ಜೊತೆಗೆ ಈ ಒಂದು ಕೊಲೆ ಆಗಿರುವಂತಹ ಸಾಧ್ಯತೆಗಳಿದಾವ ಅಥವಾ ಏನಿದು ಅಂತ ಹೇಳ್ತಿದ್ದಾರೆ ಮೇಲ್ನೋಟಕ್ಕೆ? ಜಗದೀಶ್, ಏನು ಈ ಒಂದು ಘಟನೆ ಬೆಳಕಿಗೆ ಬಂದಿರುವಂತದ್ದು ಧಾರವಾಡ ತಾಲೂಕಿನ ರಾಮಾಪುರ ಗ್ರಾಮದ ಬಳಿ ಇರುವಂತಹ ರೈಲ್ವೆ ಟ್ರ್ಯಾಕ್ ಹತ್ತಿರ ಈ ಒಂದು ಘಟನೆ ಕಂಡು ಬಂದಿರುವಂತದ್ದು, ಬೆಳಕಿಗೆ ಬಂದಿರುವಂತದ್ದು. ಇಂದು ಬೆಳಗ್ಗೆ 10 ಗಂಟೆ 11 ಗಂಟೆ ಸುಮಾರಿಗೆ ಈ ಒಂದು ಪ್ರಕರಣ ಕೂಡ ಬೆಳಕಿಗೆ ಬಂದಿರುವಂತದ್ದು. ಆ ಮೇಲ್ನೋಟಕ್ಕೆ ಈ ಒಂದು ಪ್ರಕರಣವನ್ನ ನೋಡ್ತಾ ಹೋದ್ರೆ ಕಾರ್ನಲ್ಲಿ ಒಂದು ಮೃತದೇಹನ ಇಟ್ಟು ಆ ಕಾರಿಗೆ ಬೆಂಕಿ ಹಚ್ಚಿದಂತ ಒಂದು ಘಟನೆ ಇಲ್ಲಿ ಕಂಡು ಬರ್ತಾ ಇರುವಂತದ್ದು. ಈ ಒಂದು ಪ್ರಕರಣದ ಹಿಂದೆ ಹೋದ್ರೆ ರಾಜು ಬೋಳೇನಶೆಟ್ಟಿ, 53 ವರ್ಷದ ರಾಜು ಬೋಳೇನಶೆಟ್ಟಿ ಏನಿದ್ದಾರೆ, ಇವರ ಮೃತದೇಹ ಈ ಒಂದು ಕಾರ್ನಲ್ಲಿ ಪತ್ತೆಯಾಗಿರುವಂತದ್ದು. ಇನ್ನು ಈ ಹಿನ್ನೆಲೆ ಅವರ ಹಿನ್ನೆಲೆಯನ್ನ ಕೆತ್ತಾ ಹೋದ್ರೆ ಇವರು ಬೆಳಗಾವಿ ಜಿಲ್ಲೆ ಬೈಲಹೊಂಗದ ಉಡುಕೇರಿ ಗ್ರಾಮದವರು ಅಂತ ಗೊತ್ತಾಗಿರುವಂತದ್ದು. ಅಷ್ಟಕ್ಕೂ ಮಾಜಿ ಶಾಸಕ ಬಾಬುರಾವ್ ಬೋಳೇನಶೆಟ್ಟಿ ಇದ್ದಾರೆ, ಅವರ ಮಗ, ಅದು ಎರಡನೇ ಮಗ ಅನ್ನೋದು ಈಗ ತಿಳಿದು ಬಂದಿರುವಂತಹ ವಿಚಾರ. ಇದ್ರ ಜೊತೆಗೆ ಇವರು ಪ್ರಥಮ ಬಾರಿಗೆ ಈ ಭಾಗದಲ್ಲಿ ಅಂದ್ರೆ ರಾಮಾಪುರ ಭಾಗದಲ್ಲಿ ಕಂಡು ಬಂದಿರುವಂತದ್ದು ಅನ್ನೋ ವಿಷಯ ಕೂಡ ಈಗಾಗಲೇ ತಿಳಿದು ಬಂದಿರುವಂತದ್ದು. ಅಷ್ಟೇ ಅಲ್ಲದೆ ಧಾರವಾಡದಲ್ಲಿ ಇವ್ರದೊಂದು PG ಕೂಡ ಇತ್ತು ಅನ್ನೋ ವಿಚಾರ ಗೊತ್ತಾಗಿರುವಂತದ್ದು. ಅದ್ರ ಜೊತೆಗೆ ಇವರು ಕೃಷಿಯಲ್ಲಿ ಗಮನ ಹರಿಸಿದಂತವ್ರು, ಯಾವುದೇ ತಂಟೆ ತಕರಾರಿಗೆ ಹೋಗ್ತಾ ಇರಲಿಲ್ಲ ಅನ್ನೋ ಮಾತನ್ನು ಕೂಡ ಈಗಾಗಲೇ ಅವರಿಗೆ ಸಂಬಂಧಪಟ್ಟಂತ ಸಂಬಂಧಿಕರಾಗಿರ್ಬೋದು, ಪರಿಚಯಸ್ಥರಾಗಿರ್ಬೋದು, ಈ ಎಲ್ಲ ಘಟನೆಯನ್ನ ಈಗಾಗಲೇ ಹೇಳಿರುವಂತದ್ದು. ಜಗದೀಶ್, ಈ ಒಂದು ಘಟನೆ ಮೇಲ್ನೋಟಕ್ಕೆ ಕೊಲೆ ಆಗಿದೆಯಾ ಅನ್ನೋ ಒಂದು ಬಿಂಬಿಸ್ತಾ ಇದೆ. ಇದ್ರ ಬಗ್ಗೆ ಈಗಾಗಲೇ ಗ್ರಾಮೀಣ ಪೊಲೀಸರು ಕೂಡ ತನಿಖೆಯನ್ನ ಕೈಗೆತ್ತಿಕೊಂಡು ಈಗಾಗಲೇ ತನಿಖೆಯನ್ನು ಮುಂದುವರಿಸಿರುವಂತದ್ದು. ಜಗದೀಶ್, ಥ್ಯಾಂಕ್ ಯು ವಿನೋದ್, ನಿಮ್ಮೆಲ್ಲ ಮಾಹಿತಿಗಾಗಿ.